ನಮಸ್ಕಾರ ಸ್ನೇಹಿತರೆ. ಬಟ್ಟೆ ಚಿಕ್ಕದಾದ ಮೇಲೆ ನಾಚಿಕೆ ಅನ್ನೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ತುಂಡು ಬಟ್ಟೆಗಳನ್ನು ಹಾಕಿರ್ತಾರೋ ಅವರಿಗೆ ಆ ನಾಚಿಕೆ ಅನ್ನೋದು ಇರಲ್ಲ. ನಾಚಿಕೆ ಅನ್ನೋದು ಇಲ್ಲದ ಕಾರಣಕ್ಕೋಸ್ಕರನೇ ಆ ತುಂಡು ಬಟ್ಟೆಗಳನ್ನು ಅವರು ಧರಿಸಿರ್ತಾರೆ. ರೊಟ್ಟಿಗೆ ಬದಲಾಗಿ ಬ್ರೆಡ್ಗಳು ಬಂದ ನಂತರ ಮನುಷ್ಯನಲ್ಲಿ ಆ ಶಕ್ತಿಯ ಕೊರತೆ ಕಡಿಮೆ ಆಯಿತು. ಎಲ್ಲ ಹೂಗಳು ಪ್ಲಾಸ್ಟಿಕ್ ಹೂಗಳಾಗಿ ಮಾರ್ಪಟ್ಟ ನಂತರ ನಿಜವಾದ ಹೂವಿನ ಪರಿಮಳವನ್ನು ಸವಿಯಲು ಸಾಧ್ಯವಾಗದಂತಾಯಿತು. ಎಲ್ಲರ ಮುಖಗಳು ಮೇಕಪ್ನ ಮುಖವಾಡದಿಂದ ಕೂಡಿದಾಗ ಸೌಂದರ್ಯಕ್ಕೆ ಬೆಲೆ ಇಲ್ಲದಂತಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಟ್ಯೂಷನ್ನ ಹಿಂದೆ ಬಿದ್ದ ನಂತರವೇ ಜ್ಞಾನದ ಕೊರತೆ ಅತಿ ಹೆಚ್ಚಾಯಿತು. ಹೋಟೆಲ್ನ ಆಹಾರಗಳು, ಹೊರಗಿನ ಆಹಾರಗಳ ಸೇವನೆ ಅತಿ ಹೆಚ್ಚಾದ ನಂತರನೇ ಅನಾರೋಗ್ಯಗಳು ಒಂದರಿಂದ ಒಂದು ಬರಕ್ಕೆ ಪ್ರಾರಂಭವಾಯಿತು. ಮನುಷ್ಯ ದುಡ್ಡೇ ದೊಡ್ಡದು ಎಂದು ಯೋಚನೆ ಮಾಡಿದ ನಂತರವೇ ಪ್ರೀತಿ, ಸ್ನೇಹ, ಸಂಬಂಧಗಳಲ್ಲಿ ಆ ಬೆಲೆ ಕೊರತೆ ಆಯಿತು. ಇಂಥ ಎಲ್ಲ ಕಾರಣಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದುಃಖದಲ್ಲಿ ಜೀವನವನ್ನು ನಡೆಸುತ್ತಿದ್ದಾನೆ. ಒಳಗಿರುವಂಥ ದುಃಖಗಳು ಹೊರಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ದಿನದಲ್ಲಿ ಕೇವಲ 5 ನಿಮಿಷ 10 ನಿಮಿಷ ಸಂತೋಷವಾಗಿರುವಂತಹ ಸಮಯವನ್ನು ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಪ್ರಚಾರ ಮಾಡ್ತಾ ನಾನು ಸಂತೋಷವಾಗಿದ್ದೇನೆ ಅಂತ ಈ ಸಮಾಜಕ್ಕೆ, ಕುಟುಂಬಕ್ಕೆ ಅವನಿಗವನೇ ಮೋಸ ಮಾಡಿಕೊಳ್ಳುತ್ತಿದ್ದಾನೆ. ನಿಜವಾಗ್ಲೂ ಒಬ್ಬ ಮನುಷ್ಯ ಸಂತೋಷದ ದಾರಿಯಲ್ಲಿ ಜೀವನವನ್ನು ನಡೆಸಬೇಕಂದ್ರೆ ಮೊದಲು ಅವನೊಳಗೆ ತುಂಬಿರುವಂಥ ಆ ಕಪಟಗಳು, ಮೋಸ, ವಂಚನೆ, ಹೊಟ್ಟೆ ಕಿಚ್ಚು ಇದನ್ನೆಲ್ಲವನ್ನು ಕಿತ್ತು ಬಿಸಾಕಿದ ನಂತರ ಅವನೊಳಗೆ ಅವನು ಪರಿಶುದ್ಧವಾದಾಗ ಆಗ ಅವನು ನಿಜವಾದ ಸಂತೋಷದ ಜೀವನದ ಅನುಭವವನ್ನು ಅನುಭವಿಸಲು ಸಾಧ್ಯ. ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.